ರ ಸೂಚನೆಯಂತೆ ಸಿದ್ಧ ವಿದ್ಯಾರ್ಥಿಗೆ ಸಮಾಧಿ ಜೀವ ಸಮಾಧಿ ನಿರ್ಮಿಸಲು ಮಾರ್ಗಸೂಚಿಗಳನ್ನು ಲೋಕ ಶಾಂತಿ ಕುಳ್ಳ ಜೀವನ ಪುಸ್ತಕದಲ್ಲಿ ಹೇಳಲಾಗಿದೆ. ಈ ಸಿದ್ಧ ವಿದ್ಯಾರ್ಥಿಯೊಬ್ಬರು ನಿಷ್ಠದಲ್ಲಿ ಅಸಾಮಾನ್ಯ ಸಮಯದವರೆಗೆ ಸಿದ್ಧ ವಿದ್ಯಾಭ್ಯಾಸದ ಒಂದು ಭಾಗ ಇದ್ದರೆ ಅವರನ್ನು ಸಮಾಧಿ ಮಾಡಲು ಪರಿಗಣಿಸಬಾರದು, ಏಕೆಂದರೆ ಅವರು ಮತ್ತೆ ಪ್ರಜ್ಞೆಗೆ ಬರಬಹುದು. ಈ ವಿಷಯವನ್ನು ನಿಭಾಯಿಸಲು ಅನುಭವಿ ಸಿದ್ಧ ವಿದ್ಯಾರ್ಥಿಯನ್ನು ಸಂಪರ್ಕಿಸಿ. ಸಿದ್ಧ ವಿದ್ಯಾರ್ಥಿಯೊಬ್ಬರು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಸಮಾಧಿ ಸ್ಥಿತಿಗೆ ತಲುಪಿದ್ದರೆ ಅವರು ಮತ್ತೆ ಪ್ರಜ್ಞೆಗೆ ಮರಳುವ ಸಾಧ್ಯತೆ ಇರುವುದರಿಂದ ಅವರನ್ನು ತಕ್ಷಣವೇ ಸಮಾಧಿ ಮಾಡಲು ಪರಿಗಣಿಸಬಾರದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ಪಷ್ಟತೆಗಾಗಿ ಅನುಭವಿ ಸಿದ್ಧ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ. ಸಿದ್ಧ ವಿದ್ಯಾಭ್ಯಾಸವನ್ನು ಪ್ರತಿದಿನವೂ ಅಭ್ಯಾಸ ಮಾಡುತ್ತಿದ್ದರೂ ಯಾವುದೇ ಕಾರಣಕ್ಕೂ ಜೀವ ಸಮಾಧಿಯನ್ನು ಪಡೆಯದ ಸಿದ್ಧ ವಿದ್ಯಾರ್ಥಿಯ ದೇಹವನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿ ಸಿದ್ಧ ವಿದ್ಯಾರ್ಥಿಗಳಿಗೆ ಸೇರಿದ ಸಮಾಧಿ ಸ್ಥಳದಲ್ಲಿ ಸಮಾಧಿ ಮಾಡಬೇಕು. ಸಿದ್ಧ ವಿದ್ಯಾರ್ಥಿಯೊಬ್ಬರು ಸಿದ್ಧ ವಿದ್ಯಾಭ್ಯಾಸವನ್ನು ಆರಂಭಿಸಿದ್ದರೂ ಬದುಕಿರುವಾಗ ಅಭ್ಯಾಸ ಮಾಡದಿದ್ದರೆ ಅವರು ಜೀವ ಸಮಾಧಿಯನ್ನು ಪಡೆದಿಲ್ಲದಿರಬಹುದು. ಆ ಸಂದರ್ಭದಲ್ಲಿ ಅವರ ದೇಹವು ಬಿಗಿತ, ದೇಹವು ತಣ್ಣಗಿನ ಮುಂತಾದ ಸಾವಿನ ಲಕ್ಷಣಗಳನ್ನು ಹೊಂದಿದೆಯೇ ಎಂದು ಪರಿಶೀಲಿಸಿ. ದೇಹವು ಸತ್ತಿದ್ದರೆ ಅದನ್ನು ಸಿದ್ಧ ವಿದ್ಯಾರ್ಥಿಗಳಿಗೆ ಸೇರಿದ ಸಮಾಧಿ ಸ್ಥಳದಲ್ಲಿ ವಿಲೇವಾರಿ ಮಾಡಲು ಅಥವಾ ಹೂಳಲು ಸಾಧ್ಯವಿಲ್ಲ. ಇದು ಅವರ ಕುಟುಂಬದ ಪದ್ಧತಿಗಳು ಮತ್ತು ವಿಲೇವಾರಿ ಸ್ಥಳವನ್ನು ಅವಲಂಬಿಸಿರುತ್ತದೆ, ಆದರೆ ಸಿದ್ಧ ವಿದ್ಯಾರ್ಥಿ ಸಮಾಧಿ ಸ್ಥಳದಲ್ಲಿ ಅಲ್ಲ. ಒಂದು ಸಿದ್ಧ ವಿದ್ಯಾ ಸಾಧಕರಾಗಿ ಶೀಘ್ರದಲ್ಲೇ ಕೆಲವೇ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಜೀವ ಸಮಾಧಿ ಹೊಂದಲಿರುವ ವ್ಯಕ್ತಿಯನ್ನು ನೀವು ತಿಳಿದುಕೊಂಡಾಗ ಸ್ವಾಮಿ ಸಿದ್ಧ ವೇದದ 4ನೇ ಅಧ್ಯಾಯದ 90ನೇ ಪುಟದ ಮಲಯಾಳಂ ಆವೃತ್ತಿಯಲ್ಲಿ ವಿವರಿಸಿರುವ ರೀತಿಯಲ್ಲಿ ಅವರ ಕಿವಿಗಳಲ್ಲಿ ಸಿದ್ಧ ವಿದ್ಯಾ ಜಪವನ್ನು ಎಚ್ಚರಿಕೆಯಿಂದ ಮತ್ತು ನಿಧಾನವಾಗಿ ಮಾಡಲು ಪ್ರಾರಂಭಿಸಿ. ಇದು ಊರ್ಧ್ವ ಗತಿಯನ್ನು ಸುಲಭಗೊಳಿಸುತ್ತದೆ. 2 ಅಂತಿಮ ಸಮಾಧಿ ಹೊಂದಿದವರ ದೇಹವನ್ನು ಸ್ವಲ್ಪ ದಪ್ಪವಾದ ಕಂಬಳಿ ಅಥವಾ ಕಂಬಳಿಯಿಂದ ತಾತ್ಕಾಲಿಕವಾಗಿ ಮುಚ್ಚಿ. 3 ಅವನ ಅಥವಾ ಅವಳ ದೇಹವನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿ ಸುಖ ಆಸನ ಮಾಡಿ. 4 ಬಿಳಿ ಬಟ್ಟೆಯನ್ನು ಬಳಸಿ ತಲೆ ಬೀಳದಂತೆ ಕುತ್ತಿಗೆಗೆ ನೇರವಾಗಿ ನಿಲ್ಲುವ ರೀತಿಯಲ್ಲಿ ಕಟ್ಟಿಕೊಳ್ಳಿ. ತಲೆ ನೇರವಾಗಿರಬೇಕು. 5 ಕಾಲಿನ ಹೆಬ್ಬೆರಳಿನ ಬೆರಳುಗಳ ನಡುವೆ ಹಗ್ಗವನ್ನು ಕಟ್ಟಬೇಡಿ. 6 ಕಿವಿ ಮತ್ತು ಮೂಗಿನ ರಂಧ್ರಗಳ ಒಳಗೆ ಹತ್ತಿಯನ್ನು ಸೇರಿಸಬೇಡಿ. ಕಿವಿ ಮತ್ತು ಮೂಗಿನಲ್ಲಿ ಹತ್ತಿಯನ್ನು ಇಡಬೇಡಿ. ಆವರಣ ಅಂತ್ಯ. 7 ಸಂವೇದನಾಶೀಲ ದೇಹವನ್ನು ಶಾಖ, ನೀರು, ಭಾರಿ ಗಾಳಿ, ಹೈ ಸ್ಪೀಡ್ ಫ್ಯಾನ್ ಇತ್ಯಾದಿಗಳಿಗೆ ಒಡ್ಡಬೇಡಿ. 8 ಭಾರತೀಯ ಸಾಂಪ್ರದಾಯಿಕ ದೀಪವನ್ನು ಬೆಂಕಿಯಿಂದ ಬೆಳಗಿಸಿ. ಅದು ಜೀವಶಕ್ತಿಯನ್ನು ಹೊಂದಿರುವ ದೇಹ. ಚೇತನ ಇದು ಮಂಗಳಕರ, ಆದ್ದರಿಂದ ಆಚರಣೆಗಳನ್ನು ಮಾಡಬಾರದು. 9 ಜನಸಮೂಹವು ದೇಹವನ್ನು ಭಾರವಾಗಿ ಸ್ಪರ್ಶಿಸಲು ಮತ್ತು ಅಪ್ಪಿಕೊಳ್ಳಲು ಬಿಡಬೇಡಿ. 10 6 ಅಡಿ ಆಳ ಮತ್ತು 6 ರಿಂದ 6 ಉದ್ದವನ್ನು ಅಗೆಯಲು ಉಸಿರಾಡಿ. ಸಿಮೆಂಟ್ ದಪ್ಪದ ಗೋಡೆಗಳು ಮತ್ತು ಬೇಸ್ ಅನ್ನು ನಿರ್ಮಿಸಿದಾಗ ಅದು 5 4 ರಿಂದ 4 ಆಗುತ್ತದೆ. ಬೇಸ್ ಮತ್ತು ಗೋಡೆಗಳನ್ನು ಒಂದೇ ಸ್ಲ್ಯಾಬ್ ಆಗಿ ಮಾಡಬೇಕು. ಯಾವುದೇ ಅಂತರಗಳು ಮತ್ತು ರಂಧ್ರಗಳಿಲ್ಲದೆ ಅದು ಸಂಪೂರ್ಣವಾಗಿ ಒಣಗಲು ಬಿಡಿ. ನೀರಿನ ಕುರುಹು ಅಥವಾ ಸ್ವಲ್ಪ ತೇವಾಂಶವೂ ಇರಬಾರದು. 11 ಒಣಗಿದ ನಂತರ ಸ್ವಲ್ಪ ತೇವಾಂಶವೂ ಇಲ್ಲದೆ ಸ್ವಲ್ಪ ಒಣ ಬೂದಿ, ಭಸ್ಮ, ತುಳಸಿ ಎಲೆಗಳು, ವಿಲ್ವಂ. 12 ಈಗ ಕಂಬಳಿ ಅಥವಾ ರಗ್ಗನ್ನು ತೆಗೆದುಹಾಕಿ, ನಂತರ ದೇಹವನ್ನು ಪಿಟ್ ಒಳಗೆ ಕುಳಿತುಕೊಳ್ಳುವ ಭಂಗಿಯಲ್ಲಿ ಎಚ್ಚರಿಕೆಯಿಂದ ಇರಿಸಿ. ಬಟ್ಟೆ ಅಥವಾ ಯಾವುದೇ ಬಟ್ಟೆಯ ತುಂಡು ಅಥವಾ ಬೆಡ್ಶೀಟ್ ಬಳಸುತ್ತಿದ್ದರೆ ಅವುಗಳಲ್ಲಿ ಯಾವುದೇ ಹಾಸಿಗೆ ದೋಷ ಅಥವಾ ತೇವಾಂಶವಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. 13 ತಾತ್ಕಾಲಿಕವಾಗಿ ತಲೆಯನ್ನು ಟವಲ್ನಿಂದ ಸಂಪೂರ್ಣವಾಗಿ ಮುಚ್ಚಿ.
14 ಬೂದಿಯನ್ನು ಮೂಗಿನವರೆಗೆ, ಮೂಗಿನ ಕೆಳಗೆ ಹೊಂಡದವರೆಗೆ ತುಂಬಿಸಿ. 1. 15 ಬೂದಿಯನ್ನು ಮೂಗಿನ ಕೆಳಗಿನ ಭಾಗಕ್ಕೆ ತುಂಬಿಸಿದ ನಂತರ, ದೇಹ ಮತ್ತು ತಲೆಗೆ ಹಾನಿಯಾಗದಂತೆ ಬೂದಿಯನ್ನು ಎಚ್ಚರಿಕೆಯಿಂದ ಕೈಯಿಂದ ಪ್ಯಾಕ್ ಮಾಡಿ ಒತ್ತಿರಿ. 1. 16 ಪ್ಯಾಕ್ ಮಾಡಿ ಒತ್ತಿದ ನಂತರ, ಮೂಗಿನ ಕೆಳಗಿನವರೆಗೆ ತಲುಪಲು ಬೂದಿಯನ್ನು ತುಂಬಿಸಬೇಕಾದರೆ, ಇನ್ನಷ್ಟು ಸುರಿಯಿರಿ. 1. 17 ಈಗ ತಾತ್ಕಾಲಿಕ ಹೆಡ್ ಕವರ್ ತೆಗೆದು ಒಣ ಬಟ್ಟೆಯಿಂದ ಮುಖವನ್ನು ಒರೆಸಿ. 1. 18 ಉಳಿದ ಜಾಗವನ್ನು ತುಳಸಿ ಮತ್ತು ಬಿಲ್ವದಿಂದ ಸ್ವಲ್ಪವೂ ತೇವಾಂಶವಿಲ್ಲದೆ ತುಂಬಿಸಿ. 1. 19 ಈಗ ಛಾವಣಿಯ ಚಪ್ಪಡಿಯನ್ನು ಇರಿಸಿ, ಅದು ಒಂದೇ ಅಮೃತಶಿಲೆಯ ಕಲ್ಲು ಅಥವಾ ಸಿಮೆಂಟ್ ಚಪ್ಪಡಿಯಾಗಿರಬೇಕು, ಅದು ಯಾವುದೇ ಅಂತರಗಳು ಮತ್ತು ರಂಧ್ರಗಳಿಲ್ಲ. 2. 20 ಅಂತಿಮವಾಗಿ ಅಂತರಗಳು ಅಥವಾ ರಂಧ್ರಗಳು ಯಾವುದಾದರೂ ಇದ್ದರೆ ಮುಚ್ಚಿ.